ಕರೆಂಟ್ ಇಲಾಖೆಯ ಕರ್ಮಕಾಂಡ ಇದು. ಜಾರ್ಜ್ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಬರೀ ತಾತ್ಸಾರವೇ, ಸೇಫ್ಟಿ ಅನ್ನುವಂಥದ್ದೇ ಇಲ್ವಾ? ಅಶ್ವವೇಗ ನ್ಯೂಸ್ನಲ್ಲಿ ಇಂಧನ ಇಲಾಖೆ ಕರ್ಮಕಾಂಡದ ಸ್ಟೋರಿಯನ್ನ ತೋರಿಸ್ತಾ ಇದ್ವಿ. ಜಾರ್ಜ್ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಬರೀ ತಾತ್ಸಾರವೇ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಇಂಧನ ಇಲಾಖೆ ಕರ್ಮಕಾಂಡದ ಸ್ಟೋರಿಯನ್ನ ತೋರಿಸ್ತಿದ್ದೀವಿ. ವಿದ್ಯುತ್ ಇಲಾಖೆಯಲ್ಲಿ ಕೆಲಸಗಾರ ಸತ್ತರೆ ಅನಾಥ ಶವದ ಗತಿಯ. ಮಂಗಳೂರಲ್ಲಿ ಪವರ್ ಮ್ಯಾನ್ ಸಾವು ಪ್ರಕರಣಕ್ಕೆ ಇದಕ್ಕೆ ಸಾಕ್ಷಿ. ಬಡ ಕೆಲಸಗಾರರ ಜೀವಕ್ಕೆ ಇಂಧನ ಇಲಾಖೆಯಲ್ಲಿ ಬೆಲೆಯೇ ಇಲ್ವಾ ಅಂತ. ಜಾರ್ಜ್ ಇಲಾಖೆಯ ಕೆಲಸ ಮಾಡೋರಿಗೆ ಅಲ್ಲಿ ಕರ್ಮಕಾಂಡ ಇದು. ಅಶ್ವವೇಗ ನ್ಯೂಸ್ನಲ್ಲಿ ಇಂಧನ ಇಲಾಖೆಯ ಕರ್ಮಕಾಂಡವನ್ನ ಬಿಚ್ಚಿಡ್ತಾ ಇದ್ವಿ. ವಿದ್ಯುತ್ ಇಲಾಖೆಯಲ್ಲಿ ಕೆಲಸಗಾರ ಸತ್ರೆ ಅನಾಥ ಶವದ ಗತಿ. ಮಂಗಳೂರಲ್ಲಿ ಪವರ್ ಮ್ಯಾನ್ ಸಾವು ಪ್ರಕರಣವೇ ಇದಕ್ಕೆ ಸಾಕ್ಷಿಯಾಗಿದೆ. ಬಡ ಕೆಲಸಗಾರರ ಜೀವಕ್ಕೆ ಇಂಧನ ಇಲಾಖೆಯಲ್ಲಿ ಬೆಲೆಯೇ ಇಲ್ಲ. ಇಲಾಖಾವಾರು ಅಂತ ಬಂದಾಗ ಅಲ್ಲಿ ಯಾರ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ? ಕೆಲಸ ಮಾಡೋರಿಗೆ ಯಾವುದೇ ರೀತಿಯಾದಂತ ಏನಾದ್ರು ಜೀವಾಪಾಯ ಆದ್ರೆ, ಪ್ರಾಣಾಪಾಯ ಸಂಭವಿಸಿದ್ರೆ ಅಥವಾ ಏನೋ ತೊಂದರೆ ಆದ್ರೆ ಅದಕ್ಕೆ ಹೊಣೆ ಯಾರಾಗಿರ್ತಾರೆ? ಕೆಜೆ ಜಾರ್ಜ್ ಅವರ ಈ ಒಂದು ಇಲಾಖೆಯಲ್ಲಿ ಇದೆಂತ ಕರ್ಮಕಾಂಡ ಅಂತ ಹೇಳಬಹುದು ನಾವು. ಅದರಲ್ಲೂ ಈ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡೋರಾಗಿರ್ಬೋದು. ಮಂಗಳೂರಿನ ಉಚ್ಚಿಲ ನಯಾಪಟ್ಟಣದಲ್ಲಿ ಪವರ್ ಮ್ಯಾನ್ ಸಾವಾಗಿದೆ. ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡುತ್ತಿದ್ದಾಗ ಕರೆಂಟ್ ಶಾಕ್ಗೆ ಬಲಿಯಾಗಿದ್ದಾನೆ. ಜಿಒಎಸ್ ಅಂದ್ರೆ ಗ್ಯಾಂಗ್ ಆಪರೇಟೆಡ್ ಸ್ವಿಚ್ ಆಫ್ ಅಂತಲೇ ದುರಸ್ತಿ ನಡೀತಾ ಇರುತ್ತೆ. ಟ್ರಾನ್ಸ್ಫಾರ್ಮರ್ಗೆ ಪವರ್ ಪಾಸ್ ಆಗುವ ಲೈನ್ ಆಫೇ ಆಗಿರಲಿಲ್ಲ. ಇವೆಲ್ಲ ನೋಡಿಕೊಳ್ಳಬೇಕಾದ ಇಂಜಿನಿಯರ್ ಅಲ್ಲಿ ಇರಲೇ ಇಲ್ಲ. ಎಂತ ವಿಧಿಯಾಟ ನೋಡಿ. ವಿಧಿಯಾಟ ಅನ್ಬೇಕಾ ಅಥವಾ ಬೇಜವಾಬ್ದಾರಿತನ ಅನ್ಬೇಕಾ ಅಲ್ಲಿಯ ಕೆಲಸಗಾರರದು? ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡ್ತಾ ಇದ್ದಾರೆ, ಬಟ್ ಅಲ್ಲಿ ವೈರಲ್ಲಿ ಕರೆಂಟ್ ಸಪ್ಲೈ ಆಗುತ್ತೆ, ಬಟ್ ಅದು ಆಫೇ ಆಗಿರಲಿಲ್ಲ. ಇದಕ್ಕೆ ಯಾರು ಹೊಣೆ? ಹಾಗಾದ್ರೆ ಅಲ್ಲಿ ಇಂಜಿನಿಯರ್ ಕೆಲಸ ಮಾಡಬೇಕಾದಂತ ಇಂಜಿನಿಯರೇ ಇಲ್ಲ ಅಂತ ಅಂದಮೇಲೆ ಯಾಕೆ ಬೇಕು ನಿಮಗೆ ಈ ಹುದ್ದೆಗಳೆಲ್ಲ? ಯಾಕೆ ಜವಾಬ್ದಾರಿಯನ್ನ ತೆಗೆದುಕೊಳ್ತೀರಾ? ಆ ಜೀವಕ್ಕೆ ಯಾರು ಹೊಣೆ? ಆ ಜೀವಕ್ಕೆ ಯಾರು ಬೆಲೆಯನ್ನ ತಡ್ತಾರೆ ಈಗ? ಕೆಜೆಜಿಆರ್ ಸಾರಥ್ಯದ ಇಂಧನ ಇಲಾಖೆಯಲ್ಲಿ ಆಡಿದ್ದೇ ಆಟವಂತೆ. ಉಳ್ಳಾಲದ ಉಚ್ಚಿಲ ಮೆಸ್ಕಾಂ ಏರಿಯಾಗೆ ಅಧಿಕಾರಿ ಕೆಲಸಕ್ಕೆ ಬರಲ್ಲ. ಉಳ್ಳಾಲ ಹಾಗೂ ಕೋನಾಜೆ ಎರಡೂ ಏರಿಯಾಗೂ ಒಬ್ಬರೇ ಅಧಿಕಾರಿ ಇರ್ತಾರೆ. ನಿತೇಶ್ ಅನ್ನೋ ಅಧಿಕಾರಿಗೆ ಖಾದರ್ ಕೃಪೆಯಿಂದ ಎರಡೆರಡು ಹುದ್ದೆ ಸಿಕ್ಕಿದೆ ನೋಡಿ. ಮೆಸ್ಕಾಂ ಜೆಇಎಚ್ ನಿತೇಶ್ ಬೇಜವಾಬ್ದಾರಿಗೆ ಕರೆಂಟ್ ಸಿಬ್ಬಂದಿ ಬಲಿಯಾಗಿದ್ದಾನೆ. ಏನೋ ದೊಡ್ಡದಾಗೆಲ್ಲ ಮಾಡ್ಬಿಡ್ತೀನಿ ಅಂತ ಎರಡೆರಡು ಜವಾಬ್ದಾರಿಯನ್ನ ಹೊತ್ಕೊಂಡು ಈಗ ಆ ಸಾವಿಗೆ ಕಾರಣ ಆದವನು ಇವನೇ. ಒಬ್ಬನಿಗೆ ಯಾವ ರೀತಿಯಾಗಿ ನಿಭಾಯಿಸ್ತಾನೆ ಅನ್ನುವಂತ ಒಂದು ನಂಬಿಕೆಯಿಂದ ಈ ರೀತಿಯಾಗಿ ಅಲ್ಲಿ ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ. ಅಲ್ಲಿ ಇಂಜಿನಿಯರ್ ಆಗಿ ಅಲ್ಲಿ ತೆಗೆದುಕೊಳ್ಬೇಕಾದಂತ ಕೆಲಸ, ಅವ್ರು ಮಾಡ್ಬೇಕಾದಂತ ಕೆಲಸ ಏನಿರುತ್ತೆ ಅದ್ಯಾವುದ್ರ ಬಗ್ಗೆನೂ ಕೂಡ ಕಾಳಜಿ ಇಲ್ಲ, ಕೇರ್ಲೆಸ್, ಬೇಜವಾಬ್ದಾರಿತನ. ಹೀಗಾಗಿ ಒಂದು ಪ್ರಾಣ ಬಲಿಯಾಗಿದೆ. ಈಗ ಆ ಪ್ರಾಣಕ್ಕೆ ಬೆಲೆ ಯಾರು ತರೀತಾರೆ? ಆ ಇಂಜಿನಿಯರ ಅಥವಾ ನೀವ? ಹೋದ ಪ್ರಾಣವನ್ನ ಯಾರು ತೆಗೆದುಕೊಂಡು ಬರ್ತಾರೆ? ಉಳ್ಳಾಲ ಹಾಗೂ ಕೋನಾಜೆ ಎರಡೂ ಏರಿಯಾಗೂ ಒಬ್ಬರೇ ಅಧಿಕಾರಿ. ನಿತೇಶ್ ಅನ್ನೋ ಅಧಿಕಾರಿಗೆ ಖಾದರ್ ಕೃಪೆಯಿಂದ ಎರಡೆರಡು ಹುದ್ದೆ ಸಿಕ್ಕಿದೆ. ನಿಮ್ಮ ಫೇವರಿಸಮ್ ಅಲ್ಲಿ ನಿಮ್ಮ ಆಂತರಿಕವಾದಂತ ಏನೋ ಒಂದು ಸಂಬಂಧಗಳಲ್ಲಿ ಇಲ್ಲಿ ಬಡವರ ಜೀವವನ್ನ ಬಲಿ ತೆಗೆದುಕೊಳ್ತೀರಾ? ಯಾವ ಒಂದು ನಂಬಿಕೆಯ ಮೇಲೆ, ಯಾವ ಒಂದು ಇದ್ರ ಮೇಲೆ ಅಲ್ಲಿ ಕೆಲಸ ಮಾಡಬೇಕು? ಟ್ರಾನ್ಸ್ಫಾರ್ಮರ್ ರಿಪೇರಿಯಲ್ಲಿದ್ದ 49 ವರ್ಷದ ಶೇಖ್ ಜಮೀರ್ ಬಲಿಯಾಗಿದ್ದಾನೆ. ಸಹೋದ್ಯೋಗಿ ಸಂಗಪ್ಪ ಅನ್ನೋರ ಜೊತೆಗೆ ನಯಾಪಟ್ನದಲ್ಲಿ ಕೆಲಸ ಮಾಡ್ತಾ ಇದ್ದ. ರಿಪೇರಿ ಮಾಡುತ್ತಿದ್ದ ಟ್ರಾನ್ಸ್ಫಾರ್ಮರ್ನಲ್ಲಿ ಕರೆಂಟ್ ಇದ್ದಿದ್ದಕ್ಕೆ ಬಲಿಯಾಗಿದ್ದಾನೆ. ಪವರ್ ಮ್ಯಾನ್ ಶೇಖ್ ಜಮೀರ್ ಬಲಿಯಾಗಲು ಅಧಿಕಾರಿಯು ಇಲ್ಲಿ ಹೊಣೆ.
ಒಬ್ಬನೇ ಅಧಿಕಾರಿಗೆ 2 ಏರಿಯಾದ ಹೊಣೆ ಕೊಟ್ಟ ಎಫೆಕ್ಟ್ ನೋಡಿ ಇದು. ಜಮೀರ್ ಸಾವಿಗೆ ಹೊಣೆ ಯಾರು? ಈ ಸಾವಿಗೆ ಸಿಗುತ್ತಾ ನ್ಯಾಯ? ಜಾರ್ ಸಾಹೇಬ್ರೆ ಉತ್ತರ ಕೊಡಿ, ಜಮೀರ್ ಕುಟುಂಬಕ್ಕೆ ನ್ಯಾಯ ಕೊಡಿ. ಏನ್ ನ್ಯಾಯ ಒದಗಿಸ್ಕೊಡ್ತೀರಿ ನೀವು? 49 ವರ್ಷದ ಶೇಖ್ ಜಮೀರ್ ಬಲಿಯಾಗಿದ್ದಾನೆ. ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಕರೆಂಟ್ ಪಾಸ್ ಆಗುತ್ತೆ, ಅದು ಆಫೇ ಆಗಿಲ್ಲ. ರಿಪೇರಿ ಮಾಡುತ್ತಿದ್ದ ಟ್ರಾನ್ಸ್ಫಾರ್ಮರ್ ನಲ್ಲಿ ಕರೆಂಟ್ ಇದ್ದಿದ್ದಕ್ಕೆ ಬಲಿಯಾಗಿದ್ದಾನೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ. ಪವರ್ ಮ್ಯಾನ್ ಶೇಖ್ ಜಮೀರ್ ಎರಡೆರಡು ಕೆಲಸ ಮಾಡ್ತಾ ಇರುವಂತದ್ದು. ಎರಡೆರಡು ಕೆಲಸ ಅಂತ ಅಂದ್ರೆ ಎರಡೆರಡು ಏರಿಯಾ ಜವಾಬ್ದಾರಿ ಅಂತ ಅಂದ್ರೆ ಇಲ್ಲಿ ಗಮನ ಹರಿಸೋದಕ್ಕೆ ಆಗಿಲ್ಲ. ಸಂಬಳ ಮಾತ್ರ ಬರ್ಲಿ ಎರಡೆರಡು ಕಡೆ, ಬಟ್ ಕೆಲಸ ಮಾತ್ರ ಒಂದೇ, ಎಲ್ಲೋ ಒಂದ್ ಕಡೆ ಏನೋ ಒಂದು ಮಾಡ್ಕೊಂಡು ಓಡಾಡ್ಬಿಟ್ರೆ ಸಾಕು ಅಂತ. ಬಟ್ ಈಗ ಆ ಸಾವಿಗೆ, ಜಮೀರ್ ಸಾವಿಗೆ ಹೊಣೆ ಯಾರು? ಯಾರವ್ರು ಹೋದ ಪ್ರಾಣವನ್ನ ತೆಗೆದುಕೊಂಡು ಬಂದು ಕೊಡ್ತೀರಾ? ಅಷ್ಟು ಅಲ್ಲ, ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ ಅಂತ. ಒಬ್ಬಂಗೆ ಎರಡೆರಡು ಕ್ಷೇತ್ರವನ್ನು ಒದಗಿಸ್ಕೊಟ್ರೆ, ಎರಡೆರಡು ಕಡೆ ಕೆಲಸ ಮಾಡೋದಕ್ಕೆ ಅಲ್ಲಿ ಅವಕಾಶ ಮಾಡಿಕೊಟ್ರೆ ಅವನ್ನ ಎರಡು ಕೂಡ ನಿಭಾಯಿಸ್ತಾನ. ಅಲ್ಲಿ ಕೊಟ್ಟಿರೋರು ಎಂತವ್ರಿ? ಟ್ರಾನ್ಸ್ಫಾರ್ಮರ್ ನಲ್ಲಿ ರಿಪೇರಿ ಮಾಡ್ತಾ ಇರ್ತಾನೆ, ಬಟ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾನೆ ಇರುತ್ತೆ, ಕರೆಂಟ್ ಆಫ್ ಆಗಿಲ್ಲ. ಆ ಕಾರಣದಿಂದಾಗಿ ಜಮೀರ್ ಸಾವನ್ನ ಅಪ್ಪಿದ್ದಾನೆ. ಇದ್ರ ಹೊಣೆ ಯಾರು ತೆಗೆದುಕೊಳ್ತೀರಾ? ಈಗ ಖಾದರ್ ಅವ್ರು ತೆಗೆದುಕೊಳ್ತೀರಾ? ಜಾಸ್ ತೆಗೆದುಕೊಳ್ತೀರಾ? ಅಥವಾ ಇಂಜಿನಿಯರ್ ತೆಗೆದುಕೊಳ್ತಾನ? ಯಾರ್ ಜವಾಬ್ದಾರಿ ತೆಗೆದುಕೊಳ್ತೀರಾ? ಹೋದ ಪ್ರಾಣವನ್ನ ಯಾರು ತಂದು ಕೊಡ್ತೀರಾ ವಾಪಸ್ಸು? ಆಗುತ್ತಾ ನಿಮ್ ಕೈಲಿ? ಬೇಜವಾಬ್ದಾರಿತನ ಎಷ್ಟರ ಮಟ್ಟಿಗೆ ಈಗ ಎರಡು ದೋಣಿ ಮೇಲೆ ಕಾಲಿಟ್ಟು ಮಧ್ಯದಲ್ಲಿ ಇನ್ನೊಂದು ಪ್ರಾಣ ಅಲ್ಲಿ ಬಲಿಯಾಗಿದೆ. ಅದೆಲ್ಲವೂ ಕೂಡ ಸಾಮಾನ್ಯ ಜ್ಞಾನ ಅಲ್ವೇನ್ರಿ? ಒಂದು ಕಾಮನ್ ಸೆನ್ಸು. ಒಂದು ಎಂತ ಹುದ್ದೆಯಲ್ಲಿದ್ದೀರಾ ನೀವು? ಇಂಥವ್ರು ನಮ್ಮ ರಾಜ್ಯದಲ್ಲಿ ಆಗುವಂತ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಆಲಿಸ್ತೀರಪ್ಪ? ನಿಮ್ಮನ್ನೆಲ್ಲರನ್ನು ಕೂಡ ನಾವು ನಾಯಕರಂತ ಆಯ್ಕೆ ಮಾಡ್ಕೊಂಡು ಬಂದು ಅಲ್ಲಿ ಕೂರಿಸ್ತೀವಲ್ಲ, ಇನ್ ಯಾವ ತರ ನೀವು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸ್ಕೊಡ್ತೀರಾ ಕರ್ನಾಟಕದಲ್ಲಿ? ಜನ ಹೇಗ್ ನಂಬಬೇಕು ನಿಮ್ಮನ್ನ? ಇದೆಲ್ಲ ಚಿಕ್ಕ ವಿಷಯ. ಈ ರೀತಿಯಾಗಿ ಬೇಜವಾಬ್ದಾರಿಯುತ ನಾಯಕರನ್ನ ತೆಗೆದುಕೊಂಡು ಬಂದು ನಾವು ಹೆಂಗ್ರಿ ನಾಯಕರಂತ ಒಪ್ಕೊಂಡು ಇವರಿಗೆ ಜವಾಬ್ದಾರಿಯನ್ನ ಕೊಡೋದು? ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಅರ್ಥ ಆಗೋದಿಲ್ವಾ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಇದೀಗ ಇಬ್ಬರ ಒಂದು ಇದರಲ್ಲಿ ಮೂರನೆಯ ವ್ಯಕ್ತಿಯ ಒಂದು ಪ್ರಾಣ ಬಲಿ ಆಗಿದೆ. ಅಲ್ಲಿ ಇದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಫೈನಲ್ ಆಗಿ ಬರುವಂತ ಪ್ರಶ್ನೆ. ಈ ರಾಜ್ಯ ಸರ್ಕಾರ ಬಡವರ ಬಗ್ಗೆ ಎಷ್ಟು ತಾತ್ಸಾರ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಯಾಕೆಂದ್ರೆ ಒಬ್ಬ ಬಡ ಪವರ್ ಲೈನ್ ಮ್ಯಾನ್ ಒಬ್ಬ ಆತನಿಗೆ ಕೆಲ್ಸದ ಪ್ರೆಷರ್ ಇದೆ. ಇದೇ ವೇಳೆ ಇದು ಯಾವ್ದೋ ಪರಿಷ್ಕರಣೆ ಅಂತ ಬೇರೆ ಮಾಡ್ತಾ ಇದಾರೆ, ಯಾವ್ದು ಈ ಗೃಹ ಜ್ಯೋತಿ ಪರಿಷ್ಕರಣೆ ಅಂತ ಮಾಡ್ತಾ ಇದ್ದಾರೆ. ಒಬ್ಬ ಮನುಷ್ಯ, ಒಬ್ಬ ಲೈನ್ ಮ್ಯಾನ್ ಹೋಗಿ ಹಿಂಗೆ ಪ್ರಾಣ ಕೈಕೊಳ್ಳೋದಿದೆಯಲ್ಲ, ಇದ್ರ ಬಗ್ಗೆ ಏನಾದ್ರೂ ಕ್ರಮ ಕೈಗೊಂಡಿದ್ದಾರೆ ಅಂದ್ರೆ, ಕರೆಂಟ್ ಹೋಗಿದೆ ಅಂತ ಹೇಳೋಗ್ತಾನೆ, ಅಲ್ಲಿ ನೋಡಿದ್ರೆ ಟ್ರಾನ್ಸ್ಫಾರ್ಮ್ ಸಮಸ್ಯೆ ಆಗಿರುತ್ತೆ, ಏಕೈಕೆ ಆತ ಎದ್ದು ಹತ್ತಿ ಟ್ರಾನ್ಸ್ಫಾರ್ಮ್ ಹತ್ತಿ ಸರಿ ಮಾಡಕ್ ಹೋಗಿದ್ದಾನೆ, ಆಗ ಕರೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಇದಕ್ಕೆ ಎಲ್ಲ ಕಾರಣ ಏನು ಅಂದ್ರೆ ಬೇಜವಾಬ್ದಾರಿತನ. ಅಂದ್ರೆ ಮೆಸ್ಕಾಂನ JEH ನಿತೀಶ್ ಇದಾರಲ್ಲ, ಅವ್ರ ಬೇಜವಾಬ್ದಾರಿತನಕ್ಕೆ ಒಬ್ಬ ಲೈನ್ ಮ್ಯಾನ್ ಬಲಿಯಾಗಿದ್ದಾನೆ. ಆತ ಯಾವ ಮಟ್ಟಕ್ಕೆ ಹಿಂಸೆ ಕೊಟ್ಟಿದ್ದಾರೆ ಅಂದ್ರೆ, ಕೊಣಾಜೆ ಮತ್ತೆ ಉಳ್ಳಾಲ 2 ಏರಿಯಾಕ್ಕೆ ಈತ ಒಬ್ಬನೇ ಇದ್ದಿದ್ದು, ಯಾರು ನಿತೀಶ್ ಅನ್ನೋನು. ಅವನ್ನ ತಂದಾಕಿದ್ದೆ UT ಖಾದರ್. 2 ಹುದ್ದೆ ಕೊಟ್ಟು ಇವನು ತಂದಿಲ್ಲ ಹಾಕ್ತಾರೆ. ಈತ ಹೇಳಿದ್ದೆ ನೀನ್ ಇಲ್ಲೋಗು ಅಂತಂದ್ರೆ ಕಳಿಸ್ಬಿಟ್ಟು ಮೊನ್ನೆ ಇವ್ರು ಯಾರು ಜಮೀರ್ ಅನ್ನೋರು ಟ್ರಾನ್ಸ್ಫಾರ್ಮ್ ಕರೆಂಟ್ ಇಲ್ಲ ಅನ್ನೋ ಕಾರಣಕ್ಕೆ ಪಾಪ ಆತ ಹೋಗಿ ಕರೆಂಟ್ ರೆಡಿ ಮಾಡೋದಕ್ಕೆ ಹೋಗಿದ್ದಾನೆ. 2 ಕರೆಂಟ್ ಏಕಾಏಕಿ ಕರೆಂಟ್ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಇದ್ರ ಅರ್ಥ ಏನು ಅಂದ್ರೆ, ಬೇಜವಾಬ್ದಾರಿ ತಂದಿಂದ ಒಬ್ಬ ವ್ಯಕ್ತಿ ಎರಡೆರಡು ಕಡೆ ಕೆಲಸ ಮಾಡಕ್ಕಾಗಲ್ಲ. ನಿತೇಶ್ ಅನ್ನೋರು JE ಆಗಿರೋಂಥವ್ರು, ಮೆಸ್ಕಾಂ JE, ಅವ್ರು ಎರಡೆರಡು ಕಡೆ ಕೆಲಸ ಮಾಡಲ್ಲ. 2 ಹೊಣೆ ಕೊಟ್ಟಿದ್ರೆ, ಒಂದ್ ಕಡೆ ಯಾರೋ KJ ಜಾರ್ ಟ್ರಾನ್ಸ್ಫರ್ ಮಾಡ್ತಾರೆ, ಇನ್ನೊಂದ್ ಕಡೆ ಇಲ್ಲ ಈ ಹೆಚ್ಚುವರಿ ಹೊಣೆಯನ್ನ ಒತ್ಕೊಂತದ್ದು UT ಖಾದರ್ ಹೇಳ್ತಾರೆ. ಯಾವ್ದೋ ಹಿತಾಸಕ್ತಿಗೋಸ್ಕರನ ಇನ್ನೊಬ್ರನ್ನ ಯಾರನ್ನೋ ಬಲಿ ಕೊಡೋದಿದೆಯಲ್ಲ, ಇನ್ನು ಎಲ್ಲಿವರೆಗೂ ಆಗ್ಬೇಕು? ಆತ ಕೆಲ್ಸದ ಮಧ್ಯೆ ಸಿಕ್ಕಾಕೊಂಡು ಕೆಲಸದಿಂದ ಅಂದ್ರೆ ಜಾಗರೂಕ ಕೆಲಸದಿಂದ ಸಮಸ್ಯೆ ಅನುಭವಿಸಿದ್ರೆ ಖಂಡಿತ ಅದಕ್ಕೆ ಒಂದು ನ್ಯಾಯ ಇದಾಗ್ಲಿ. ಆದ್ರೆ ಒಬ್ಬ ಅಮಾಯಕ ಯಾರ್ದೋ ಮಾಡಿದ ತಪ್ಪಿಗೆ, ಯಾರ್ದೋ ಕಮ್ಯುನಿಕೇಶನ್ ಗ್ಯಾಪ್ಗೆ, ಯಾರೋ ಮಾಡಿದ ಇದಕ್ಕೆ, ಯಾರೋ ಇದು ಬೇಜವಾಬ್ದಾರಿತನಕ್ಕೆ ಈ ಜಮೀರ್ ಅನ್ನವರು ಮೃತಪಟ್ಟಿರೋದಿದೆಯಲ್ಲ, ಇದು ಅಕ್ಷಮ್ಯಶಃ ಸರ್ಕಾರಕ್ಕೆ ಮತ್ತೆ ಏನ್ ಇಂಧನ ಸಚಿವರಾಗಿರೋಂಥವ್ರು ಮತ್ತೆ ಉಸ್ತುವಾರಿ ಸಚಿವರಾಗಿದ್ದಂತ UT ಖಾದರ್ ಅವ್ರಿಗೆ ಇದು ಒಳ್ಳೆ ಲಕ್ಷಣ ಅಲ್ಲ.
ಇಷ್ಟು ವನಿತಾ. ಎಸ್ ಹೌದು ಪವನ್, ಥ್ಯಾಂಕ್ ಯು ನಿಮ್ಮೆಲ್ಲ